Welcome back to our channel, Hidden Gem in Alberta, where we are now is Cronest Charmed Resort. So ಇಲ್ಲಿ ಬಂದೇವೆ ಈಗ ನಾವು ಚಾಮ್ಡ್ ರೆಸಾರ್ಟ್ ಅಂತದ. ಇಟ್ಸ್ ಆಲ್ಬರ್ಟಾ ಪ್ರೊವಿನ್ಸ್ನಾಗ ಅದ, ಕ್ರಾನೆಸ್ಟ್ ಪಾಸ್ ಅಂತದ. ಅಲ್ಲಿ ಬಂದೀವಿ. ಹೆಂಗದ ರೂಮ್, ಹೆಂಗದ ಹೊರಗೆಲ್ಲ, ಇಟ್ಸ್ ಟೋಟಲಿ ಡಿಫ್ರೆಂಟ್ ಬೇಸ್ಡ್ ಔಟ್ ಆಫ್ ಸ್ಟೋರಿ. ಏನೇನದ ಅಂತ ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಹ್ಯಾವ್ ಅ ಲುಕ್ ರೂಮ್ ಹೆಂಗದ ಅಂತ ಹೇಳಿ, ದೆನ್ ಐಲ್ ಶೋ ಯು ಅರೌಂಡ್ ಏನೇನದ ಅಂತ ಹೇಳಿ. Come on, let's go. ಓಕೆ, ಬೇಸಿಕಲಿ ಅವ್ರದ್ದು 2 ಪಾರ್ಕಿಂಗ್ ಲಾಟ್ ಅವ. ದಿಸ್ ಈಸ್ ಫಾರ್ ಅಪ್ ಟು 6 ಬೆಡ್ ಇರೋದು ಕಾಟೇಜಸ್ ಎಲ್ಲ ಇಲ್ಲವ. 10 to 15 ಬೆಡ್ಸ್ ಇರೋ ದೊಡ್ಡ ದೊಡ್ಡ ಕಾಟೇಜಸ್ ಎಲ್ಲ ಅವ. ಅದು ಥೀಮ್ ಬೇಸ್ಡ್, ಹ್ಯಾರಿ ಪಾಟರ್, ಪೈರೇಟ್ ಶಿಪ್ ಆ ಥರ ಎಲ್ಲ ಅವ. ನಾವು ಬಂದಿರೋದು ಓನ್ಲಿ 4 ಮೆಂಬರ್ಸ್, ನಮ್ದಷ್ಟೇ ಫ್ಯಾಮಿಲಿ ಬಂದಿರೋದ್ರಿಂದ ನಾವು ಕೆಳಗಿಂದು ಇಲ್ಲಿ ಅಪ್ ಹಿಲ್ 2 ಅವ, 2 ಲೆವೆಲ್ಸ್ ಅವ. ಲೆವೆಲ್ 1 ನಮ್ಮದು ಕಾಟೇಜ್ ಇತ್ತು. ದಿಸ್ ಇಸ್ ಲೆವೆಲ್ 2. ಯು ಕ್ಯಾನ್ ಸಿ ಪ್ಯಾರೆಟ್ ಶಿಪ್ ಅದ, ಭಾಳ ಬರೀ ಅದರ್ ವೆರೈಟೀಸ್ ಆಫ್ ಕಾಟೇಜಸ್ ಅವ ಇಲ್ಲೇ. I picked the good one? Yeah. Thank you. Yeah. There's even a gingerbread house. Mom, you should get the gingerbread house because it suits for Appa's birthday. Let's see how it is inside. It's pretty. ಓಕೆ, ನಿಮ್ಗೆ ರೂಮ್ ಟೂರ್ ಹೆಂಗದ ಅಂತ ತೋರಿಸ್ತೀನಿ ಬರ್ರಿ. ಸೊ ದಿಸ್ ಈಸ್ ಅವರ್ ಜಾಕ್ಸ್ ಕಾಟೇಜ್. ಸೊ ಎಂಟರ್ ಆದ ಕೂಡ ಇದು ಆ್ಯಕ್ಚುಲಿ ಬೇಸಿಕಲಿ 6 ಬೆಡ್ ಕಾಟೇಜ್ ಅದ. ನಾವು 2 ಬೆಡ್ ಎಕ್ಸ್ಟ್ರಾನ ಮಾಡಿದ್ವಿ ಹುಡುಗರವ ಅಂಥೇಳಿ. ಸೊ ಈ ಕಡೆ ಕ್ವೀನ್ ಬೆಡ್ ಅದ, ಪ್ಲಸ್ ಮ್ಯಾಲೆ 2 ಬೆಡ್ಸ್ ಅವ. ಆ್ಯಂಡ್ ಅಪೋಸಿಟ್ ಸೈಡ್ ಅಗೇನ್ ಹಿಯರ್ 1 more ಬಂಕ್ ಬೆಡ್ಸ್ ಅವ. ಕೆಳಗೆ ಕ್ವೀನ್ ಬೆಡ್ ಅದ, ಮ್ಯಾಲೆ 1 ಸಿಂಗಲ್ ಬೆಡ್ ಅದ. ಸೊ ಐ ಬಿಲೀವ್ ಇಟ್ಸ್ ಆಲ್ರೆಡಿ 6. ಓಕೆ, ಇಲ್ಲಿ ಫ್ರಿಜ್ಜು ಅದ, ಮೈಕ್ರೋವೇವ್ ಅದ. ಬಾತ್ರೂಮ್ ಸೆಟ್ಟಿಗೆಲ್ಲ ನಿಮ್ಗೆ ಟಾವೆಲ್ಸ್ ಕೊಡ್ತಾರೆ. ಬಾತ್ರೂಮ್ ಈಸ್ ವೆರಿ ಸ್ಪೇಷಿಯಸ್. ಐ ಲವ್ಡ್ ಇಟ್. ನಿಮ್ಗೆ ಸ್ನಾನ ಮಾಡ್ಲಿಕ್ಕೆ ಅದ, ಓಪನ್ ಬಾತ್ರೂಮ್, ಕಮೋಡ್ ಸಿಸ್ಟಮ್ ಅದ. ಓಕೆ, ಲೆಟ್ಸ್ ಗೋ ಹಿಯರ್. ಹಾಯ್ ಗಾಯ್ಸ್. Hi guys. How are you? Yeah, I might sleep here, guys. Okay. Do you like it? Yeah. But Okay. it's a bit cold up here, so let's go to the other one. Jump, jump, jump. He might Jump, like this one jump, because jump. ಮತ್ತು ಇನ್ನು ಹೊರಗೆ ಬಂದ್ರೆ ಹುಡುಗರಿಗೆ ಆಟ ಆಡ್ಲಿಕ್ಕೆ ಇಲ್ಲೇ ಸ್ವಿಂಗ್ ಅದ, ಜೋಕಾಲಿ ಆಟ ಆಡಬಹುದು. ಆ್ಯಂಡ್ ರೂಮ್ ಮುಂದನ ಭಾಳಷ್ಟು ಔಟ್ಡೋರ್ ಆ್ಯಕ್ಟಿವಿಟೀಸ್, ಗೇಮ್ಸು ಅವ ಹುಡುಗರಿಗೆ. ಲೆಟ್ ಸ್ಟಾರ್ಟ್ ವಿತ್ ವುಡ್ ಕಟರ್. ಕಟ್ಗೆ ಕಡಿಯೋದ್ರಿಂದ ಹಿಡಿದು ನಾವು ಮೊದಲ ಅವ್ರ ಕಡೆ ಬುಕ್ ಮಾಡಿದ್ವಿ ಇಷ್ಟು ಕಟ್ಗೆ ಬೇಕು ಅಂತ ಹೇಳಿ. ಸೊ ಇಲ್ಲೇ ಪ್ರೈವೇಟ್ ನಿಮ್ಗೆ ಹಾಟ್ ಟಬ್ ಅದ, ಅದನ್ನು ತೋರಿಸ್ತೀನಿ. ಆ್ಯಂಡ್ ನೀವು ಇಲ್ಲೇ ರೂಮ್ ಮುಂದೆ ಕ್ಯಾಂಪ್ ಫೈರ್ ಹಾಕ್ಕೊಂಡು ಕೂತ್ಕೋಬೋದು. ಸೊ ಅದಕ್ಕೆ ನಾವು ಕಟ್ಗೆ ಇವ್ರ ಕಡೆ ಆರ್ಡ್ರ್ ಮಾಡಿದ್ವಿ. ಅದಲ್ಲದೆ ಒಂದು ಸ್ವಲ್ಪ ನಾವು ಮತ್ತು ಮನೆಯಿಂದ ತೊಗೊಂಡು ಹೋಗಿದ್ವಿ. ಸೊ ದ್ಯಾಟ್ ವಾಸ್ ರಿಯಲಿ ಹೆಲ್ಪ್ಫುಲ್. ಇನ್ನು ಮುಂದೆ ಬರ್ಬೇಕಂದ್ರೆ ಇಲ್ಲಿ ಭಾಳಷ್ಟು ಥೀಮ್ ಬೇಸ್ಡ್ ರೂಮ್ಸ್ ಅವ. ರಪನ್ಜಲ್ ಅಂತದ, ಭಾಳಷ್ಟು ಅವ, ಯಾವ್ಯಾವ ಟೈಪ್ಸ್ ಅವು. ಜಿಂಜರ್ ಬ್ರೆಡ್ ಹೌಸ್ ಅಂತದ. ಈಚ್ ಕಾಟೇಜ್ ಅದರದ್ದು ಓನ್ ಸ್ಟೋರಿನ ಅದ. ಸೊ ನಮ್ಮದು ಜಾಕ್ ಕಾಟೇಜ್ ಅಂಥೇಳಿ ಬೀನಿಂದ ಹೆಂಗೆ ಬಂತು ಅಂಥೇಳಿ ಅದರದ್ದು ಮೇಲೆ ಅದ. ಆ ಸ್ಟೋರಿ ಏನಂತ ನಿಮಗೆ ಮುಂದೆ ತೋರಿಸ್ತೀನಿ. ಇದು ಹಾಟ್ ಟಬ್ ನಾ ಹೇಳಿಕತ್ತಿದ್ದು. ಕೆಳಗೆ ವುಡ್ ಹಾಕಬೇಕು. ವುಡ್ ಹಾಕಿ ಹಾಟ್ ಟಬ್ ಒಳಗೆ ನೀರು ಬಿಸಿ ಆದ್ಕೊಳ್ಳ ಯು ಕ್ಯಾನ್ ಎಂಜಾಯ್ ದ್ಯಾಟ್. ಸೊ ದಿಸ್ ಈಸ್ ಒಂದು ಸ್ವಲ್ಪ ಕತ್ಲಿ ಆದಂಗೆ ಲೈಟ್ಸ್ ಎಲ್ಲ ಹಚ್ಚಿಕೊಳ್ಳಿ ಇನ್ನೂ ಚಂದ ಅನ್ನಿಸ್ತದ. ಇವು ಹುಡುಗರು ಆಲ್ರೆಡಿ ಫ್ರೆಂಡ್ಸ್ ಮಾಡ್ಕೊಂಬಿಟ್ರಿ ಇಲ್ಲೇ. ಸೇಮ್ ಏಜ್ನವರು ಆಲ್ಮೋಸ್ಟ್ ಬಂದಿದ್ದರು, 3 ಫ್ಯಾಮ್ಲೀಸ್. ಸೊ ಈಚ್ ಫ್ಯಾಮ್ಲಿ ಗಾಟ್ 2 daughters. ನಮ್ಮ ಹುಡುಗಿನವ್ರ ಜೊತೆನೂ ಹೋಗಿ ಆಟಾಡಿ ದೇ ಸ್ಪೆಂಟ್ ರಿಯಲಿ ನೈಸ್ ಟೈಮ್ ಟುಗೆದರ್. ಸೊ ಈ ಚಾಮ್ಡ್ ರೆಸಾರ್ಟದ್ದು ಚೆಕ್-ಇನ್ ಬಂದು 2 PM ಅದ. ಸೊ ಯೂಶ್ವಲಿ ಅದರ್ ರೆಸಾರ್ಟ್ಸ್ ಅಂದ್ರೆ ನಿಮಗೆ 4 PM ಇರ್ತದೆ. ಬಟ್ ಇಲ್ಲಿ 2 hours ಅಹೆಡ್ ಕೊಡ್ತಾರೆ. ಈಗ ವಿಂಟರ್ ಇರೋದ್ರಿಂದ ಲಗುನ ಕತ್ಲಿ ಆಗ್ತದೆ. ಸೊ ಇಟ್ಸ್ ಬೆಟರ್ ಟು ಗೆಟ್ ರೆಡಿ ಅರ್ಲಿಯರ್. ಹಾಟ್ ಟಬ್ಬಿಗೆ ಮಿನಿಮಮ್ 2 hours ತೊಗೋತದ ಅಂತ ಹೇಳಿದ್ರು ಅವರು. ಯಾಕಂದ್ರೆ ನೀರು ಕಾಯ್ಲಿಕ್ಕೆ ಟೈಮ್ ಭಾಳ ಹಿಡಿತದ. ಸೊ ಇನ್ ದ ಮೀನ್ ಟೈಮ್ ನಾವು ಏನು ಮಾಡ್ಲಿತ್ತಿದ್ವಿ, ಒಬ್ಬೊಬ್ರು ನೋಡ್ಕೊಳ್ತಿದ್ವಿ. ಇಲ್ಲೇ ಮುಂದೆ ಕ್ಯಾಂಪ್ ಫೈರ್ ಹಾಕ್ಲಿಕ್ಕೆ ವುಡ್ ಕಟ್ ಮಾಡಿ ಹಾಕೋದು. ಆ್ಯಂಡ್ ಅಲ್ಲೇ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ಯು ಕ್ಯಾನ್ ಸಿ ದ ಹೊಗೆ ನೋಡ್ಲಿಕ್ಕತ್ತಿರ್ಬೋದು. ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ಯದ, ನಮ್ದು ಅಲ್ಲಿ ವುಡ್ನು ಸ್ಟಾರ್ಟ್ ಆಗ್ಯದ. ಆ್ಯಂಡ್ ಇನ್ ದ ಮೀನ್ ಟೈಮ್ ಹುಡುಗರು ಅವ್ರವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ಲಿತ್ತಿದ್ರು. ನಮ್ಮ ಹುಡುಗನು ಅವ್ರ ಜೊತೆ ಜಾಯ್ನ್ ಆದ ಲೇಟರ್ ವಿತ್ ಗರ್ಲ್ಸ್. ಯು ಕ್ಯಾನ್ ಸಿ ಹಿಯರ್ ಅರೌಂಡ್ ದ ಕಾಟೇಜಸ್. ದೀಸ್ ಆರ್ ದ ಡಿಫ್ರೆಂಟ್ ಥೀಮ್ ಬೇಸ್ಡ್ ಕಾಟೇಜ್.
ಆಮೇಲೆ ಇಲ್ಲಿ ಬಂದು ಜೋಕಾಲಿ ಅದ. ಇಟ್ಸ್ ರಿಯಲಿ ಅಮೇಝಿಂಗ್. ಇಲ್ಲೇ ಹಾಟ್ ಟಬ್ ನೀವು ನೋಡ್ಲಿಕತ್ತಿರ್ಬೋದು. ಇಲ್ಲೇ ನೀರು ಕಾಯ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕತ್ತದ. ಇನ್ನು ಅಷ್ಟೊತ್ತಿಗೆ ಆಲ್ರೆಡಿ 4:35 ಅನ್ನೋಷ್ಟೊತ್ತಿಗೆ ಕತ್ತಾಗ್ಲಿ ಚಾಲು ಆಯ್ತು. ಯು ಕ್ಯಾನ್ ಸಿ ಲೈಟ್ಸ್ ಎಲ್ಲ ಎಷ್ಟು ಚಂದ ಕಾಣ್ಲಿಕ್ಕತ್ತಾವ ಈಗ. ಆ್ಯಂಡ್ ಕ್ಯಾಂಪ್ ಫೈರು ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಚಹಾ ಟೈಮ್ ಆಯ್ತು. ಸೊ ಚಹಾ ಮಾಡ್ಲಿಕ್ಕೆ ಇಡೋಣ ಅಂಥೇಳಿ ರೆಡಿ ಆಗ್ಲಿಕತ್ತಿದ್ವಿ. ಸೊ ನಾವು ಒಲಿನೂ ತೊಗೊಂಬಂದಿದ್ವಿ ಮನೆಯಿಂದ. ಸಮ್ಮರ್ ಕ್ಯಾಂಪ್ನಾಗ ಏನು ಮಾಡ್ತೀವಿ ಅದರ್ ಕಾಟೇಜಸ್ಸು ನೋಡ್ತಿರ್ಬೋದು ನೀವು. ಅವರು ಅದನ್ನು ಮಾಡ್ಲಿಕತ್ತಾರ, ಕ್ಯಾಂಪ್ ಫೈರ್ ಹಾಕ್ಲಿಕ್ಕೆಲ್ಲ ಸೆಟ್ ಮಾಡ್ಕೊಳಿಕತ್ತಾರ. ಓಕೆ, ಸೊ ನೀವು ಮುಂಚೆನೇ ಹಿಂಗೆ ರೆಡಿ ಮಾಡ್ಕೊಂಬಿಟ್ರೆ ಆರಾಮ್ಸೆ ಯು ಕ್ಯಾನ್ ಸಿಟ್ ಲೇಟರ್ ಆ್ಯಂಡ್ ಎಂಜಾಯ್. ಇನ್ನೇನು ತಡ ಅಂತ ನಾವು ನಮ್ಮ ಚಹಾದ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಚಹಾ ಕುದಿಲಿಕ್ಕೆ ಚಾಲು ಆಯ್ತು. ಭಾರಿ ಮಸ್ತ್ ಮಸಾಲ ಚಾಯ್ ಆಗಿತ್ತು. ಒಂದು ಟ್ರಿಕ್ ಆ್ಯಂಡ್ ಟಿಪ್ ಏನಪ್ಪ ಅಂದ್ರೆ, ನಾವು ಚಹಾ ಸೋಸೋದು ಅದನ್ನೆಲ್ಲ ಪುಡಿ ತೊಗೊಂಬರೋದು, ಪುಡಿಯಲ್ಲಿ ಚಲೋದು, ಜಂಜಾಟ ಬ್ಯಾಡ್ ಅಂತ ಏನು ಮಾಡಿದ್ವಿ, ಟೀ ಬ್ಯಾಗ್ಸ್ ತಂದಿದ್ವಿ. ಸೊ ಇಲ್ಲಿ ಹಿಯರ್ ಯು ಸಿ ಟೀ ಈಸ್ ರೆಡಿ. ನಾವು ಮಸ್ತ್ ಪೈಕಿ ಚಹಾ ಕುಡಿದು ವಿ ಸ್ಟಾರ್ಟೆಡ್ ಅವರ್ ನೆಕ್ಸ್ಟ್ ಥಿಂಗ್ ದಟ್ಸ್ ಗೋನ್ ಟು ಬಿ ಕ್ಯಾಂಪ್ ಫೈರ್. ನಾವು ಚಹಾ ಕುಡ್ಕೋತ ಇಲ್ಲಿ ಕ್ಯಾಂಪ್ ಫೈರ್ ಎಂಜಾಯ್ ಮಾಡ್ಲಿಕತ್ತಿದ್ವಿ. ಹುಡುಗರಿಗೆ ಪಾಪ್ಕಾರ್ನ್ ತೊಗೊಂಬಂದಿದ್ವಿ. ಸೊ ಮೈಕ್ರೋವೇವ್ ಅಲ್ಲೇ ಇರೋದ್ರಿಂದ ನೀವು ಪಾಪ್ಕಾರ್ನ್ ತೊಗೊಂಬಂದ್ರೆ ಅಲ್ಲೇ ಬಿಸಿ ಬಿಸಿ ಮಾಡ್ಕೋಬಹುದು. ಸೊ ಮಾಡಿ 2 bags ಆಫ್ ಪಾಪ್ಕಾರ್ನ್ ಇವೆಲ್ಲ ಹುಡುಗರು ಎಂಜಾಯ್ ಮಾಡ್ಲಿಕತ್ತಿದ್ರು. ಆ್ಯಂಡ್ ಇಟ್ಸ್ ರೆಡಿ ಫಾರ್ ದ ಬಾತ್ ಟಬ್ ನಾವು. ಹಾಟ್ ಟಬ್ ಈಸ್ ರೆಡಿ. ಹಾಟ್ ಟಬ್ ನಾವು ಹೋಗೋಣಂತ ಇವರಿಬ್ರು ಅಪ್ಪ ಮಗಳು ಜಿಗಿದ್ರು. ಯು ಕ್ಯಾನ್ ಸಿ ಹಿಯರ್ ಇಟ್ಸ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅದ. ಚಾಯ್ಬಾರ್ ಅಂತ ಕಾಲ್ಗಿರಿನಾಗದ ಅಲ್ರಿ, ಪರೋಠ ಭಾರಿ ಮಸ್ತ್ ಸಿಗ್ತಾವ. ಅಲ್ಲಿಂದ ತೊಗೊಂಬಂದಿದ್ವಿ ನಾವು. Good morning, Kale. Say wake up. Wake up. Say one more time. Good morning. Wake up. Wake up. Wake up. Close the door. It's cold. Wakey. ಸೊ ಮಾರ್ನಿಂಗ್ ವ್ಯೂ ಹಿಂಗದ. ಮಸ್ತ್ ಪೈಕಿ ಪರಾಠ ತಿಂದು ನಾವು ಮಲ್ಕೊಂಡ್ವಿ. ಆ್ಯಂಡ್ ಮಾರ್ನಿಂಗ್ ನೀವು ನೋಡ್ತಿರ್ಬೋದು ಹುಡುಗರು ಮಸ್ತ್ ಫ್ರೆಶ್ ಆಗಿದ್ದು ಅಗೇನ್ ದೇ ಆರ್ ರೆಡಿ ಟು ಗೋ. ಸೊ ಬ್ರೇಕ್ಫಾಸ್ಟಿಗೆ ನಾವು ಬರ್ಗರ್ ಮನೆಯಿಂದ ತೊಗೊಂಬಂದಿದ್ವಿ. ಬರ್ಗರ್ ಇಲ್ಲೇ ಮಾಡಿದ್ವಿ. ಏನೇನು ರಾ ಮೆಟೀರಿಯಲ್ಸ್ ಅವೆಲ್ಲ, ಬನ್ ಆಯ್ತು, ಪ್ಯಾಟೀಸ್ ಆಯ್ತು, ಲೆಟರ್ಸ್ ಎಲ್ಲ ತೊಗೊಂಬಂದಿದ್ವಿ. ನಾವು ಟೈಮ್ ಟು ಚೆಕ್ ಔಟ್. We love this theme-based resort Bhashir Namaga. We recommend all Karkali people to come out here, enjoy, explore this place and then thank me later. But this is an amazing place to go with your family. Get out of the city and then this is close. Stay with nature. Kids gonna have fun and you will have your own family time. You just gonna love it. So just try it and let us know. Thank you. See you in the next video about the Frank Slide history. ಏನೇನಾಯ್ತು ಅಂತ ಮುಂದೆ ನೋಡೋಣ ಅಂತ. ಫ್ರ್ಯಾಂಕ್ ಸ್ಲೈಡ್ ಅಂದರೆ ಏನು ಎತ್ತ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಮುಂದಿನ ವಿಡಿಯೋನಾಗ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.